ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕದ ರಣಕಾಳಗಕ್ಕೆ ಇಂದಿನಿಂದ ಸಿಕ್ಕಿದೆ ಚಾಲನೆ. ರಾಜ್ಯದಲ್ಲಿ 2 ಮತ್ತು 3ನೇ ಹಂತದಲ್ಲಿ ಮತದಾನ. 2ನೇ ಹಂತದ 14 ಕ್ಷೇತ್ರಗಳಿಗೆ ಎಲೆಕ್ಷನ್ ಅಧಿಸೂಚನೆ. ನಾಮಪತ್ರ ಸಲ್ಲಿಕೆ ಮೊದಲ ದಿನ ಬ್ರದರ್ ನಾಮಿನೇಷನ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಲಗ್ಗೆ. ರ್ಯಾಲಿ, ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ. ಕೋಲಾರ ಪೆಂಡಿಂಗ್ ಇಟ್ಟ ಕೈಪಡೆ ಹೈಕಮಾಂಡ್. ಇವತ್ತು ಕೋಲಾರ ಜಿಲ್ಲಾ ಮುಖಂಡರ ಜೊತೆ ಸಭೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದ ಮುನಿಯಪ್ಪ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಅಸಮಾಧಾನ ಸ್ಫೋಟ. ರಕ್ಷಾರಾಮಯ್ಯ ವಿರುದ್ಧ ಡಿಸಿಎಂಗೆ ಸುಬ್ಬಾರೆಡ್ಡಿ ಪತ್ರ. ಯಾರಿಗೆ ಕೈಪಡೆ ಟಿಕೆಟ್ ಅನ್ನೋದು ಮಾತ್ರ ಸಸ್ಪೆನ್ಸ್. ಮಂಡ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಎಲೆಕ್ಷನ್ ಗೆಲ್ಲಲು ತಂತ್ರಗಾರಿಕೆಗೆ ಚಾಲನೆ ಕೊಡ್ತಾ ಇದೆ ಮೈತ್ರಿ. ದಳದ ಹಾರ್ಟ್ ಬೀಟ್ ಉಳಿಸಿಕೊಳ್ಳಲು ಶತ ಪ್ರಯತ್ನ. ಮೈತ್ರಿ ಧರ್ಮ ಪಾಲನೆ ಸಂದೇಶ ನೀಡುವ ಕಮಲ ದಳ. ಮಿತ್ರ ಪಕ್ಷಗಳ ಸಮನ್ವಯ ಸಭೆಗೆ ಬರ್ತಾರಾ ಸ್ವಾಭಿಮಾನಿ. ಮಂಡ್ಯ ಕಣದಲ್ಲಿ ಕುತೂಹಲ ಮೂಡಿಸಿದ ರೆಬಲ್ ಲೇಡಿ. ಮಂಡ್ಯಕ್ಕೆ ಎಚ್ಡಿಕೆ ಹೆಜ್ಜೆ ಇಡುವ ಮೊದಲೇ ವಲಸೆ ಅಸ್ತ್ರ. ಘಟಾನುಘಟಿಗಳನ್ನೇ ಸೋಲಿಸಿದ ಜಿಲ್ಲೆಗೆ ಕುಮಾರಸ್ವಾಮಿ ಯಾವ ಲೆಕ್ಕ. ಶಾಸಕ ಕದಲೂರು ಉದಯ್ ಮಾತಿನ ದಾಳಿ. ಕಾಂಗ್ರೆಸ್ ಯುವ ಘಟಕಕ್ಕೆ ಕಾರ್ಯಾಧ್ಯಕ್ಷರ ಬಲ. ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್ ಗೌಡ ಅಧಿಕಾರ. ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲಿಸಲು ಪಣ. ಬೀದರ್ನಲ್ಲಿ ಬಿಜೆಪಿಯಲ್ಲಿ ಶಮನವಾಗದ ಭಿನ್ನಮತ. ಅನಾರೋಗ್ಯದ ನೆಪವೊಡ್ಡಿ ಸಭೆಗೆ ಗೈರಾದ ಪ್ರಭು ಚೌಹಾಣ್. ಸಫಲವಾಗದ ಆರ್ ಅಶೋಕ್ ನಡೆಸಿದ ಸಂಧಾನ. ತಂಗಡಗಿ ತಾಯಿಯ ಬಗ್ಗೆ ಸಿಟಿ ರವಿ ವಿವಾದ. ಚಿತ್ರದುರ್ಗ ಭೋವಿ ಸಮಾಜದ ಮುಖಂಡರು ಗರಂ. ಕ್ಷಮೆಯಾಚನೆಗೆ ಪಟ್ಟು ಇಲ್ಲದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆ. ತುಮಕೂರನ ವಾರಣಾಸಿಯಂತೆ ಅಭಿವೃದ್ಧಿ ಕನಸು. ಜನಸೇವೆಗಾಗಿ ಬೆಂಗಳೂರು ಬಿಟ್ಟು ಇದೇ ಕ್ಷೇತ್ರದಲ್ಲಿ ವಾಸ್ತವ್ಯ. ಒರಿಜಿನಲ್ ಜನತಾದಳದವನು ಎಂದು ಗೌಡರ ಸ್ಮರಿಸಿದ ಸೋಮಣ್ಣ. ಡಿಕೆ ಶಿವಕುಮಾರ್ ಕನಸಿನ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗಿಲ್ಲ ಅವಕಾಶ. ತುಮಕೂರು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರಿಂದ ವಿರೋಧ. ಜಿಲ್ಲೆಯ ಹಿತಾಸಕ್ತಿಯಿಂದ ವಿರೋಧಿಸುವುದಾಗಿ ಹೇಳಿಕೆ. ವಿಜಯಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲು ರಣತಂತ್ರ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಮೀಟಿಂಗ್. ರಾಜು ಆಲಗೂರ್ ಗೆಲುವಿಗೆ ಕಾರ್ಯತಂತ್ರ. ನಿರ್ಲಕ್ಷ್ಯಕ್ಕೆ ಒಳಗಾದ ಗ್ರಾಮದಿಂದ ಮತದಾನ ಬಹಿಷ್ಕಾರ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮಸ್ಥರ ತೀರ್ಮಾನ. ಅಧಿಕಾರಿಗಳ ಮನವೊಲಿಕೆ ಯತ್ನಗಳು ವಿಫಲ. ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಎಡವಟ್ಟು. ಸಪ್ಲೈ ಮಾಡಿದ್ದ ಗ್ಲುಕೋಸ್ನಿಂದ ಸೈಡ್ ಎಫೆಕ್ಟ್ಸ್. ವಿವಿಧ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಮೇಲೆ ಅಡ್ಡ ಪರಿಣಾಮ. ಜೈಲಿಂದ ಹೊರಬಂದ್ರು ಬುದ್ಧಿ ಕಲಿಯದ ಚೈತ್ರಾ ಗ್ಯಾಂಗ್. ಹೇರ್ ಕಟಿಂಗ್ ಸಲೂನ್ ಯುವಕನ ಮೇಲೆ ಹಲ್ಲೆ ಆರೋಪ. ನ್ಯಾಯಕ್ಕಾಗಿ ಎಸ್ಪಿ ಮೊರೆ ಹೋದ ಯುವಕ. ಕುಡಿಯೋ ನೀರಿಗಾಗಿ ರಾಜ್ಯಾದ್ಯಂತ ಹಾಹಾಕಾರ. ಯಾದಗಿರಿಯ ಕೃಷ್ಣಾ ನದಿ ಮಧ್ಯೆ ಪಂಪ್ ಸೆಟ್ ಅಳವಡಿಸಿ ಅಕ್ರಮ ನೀರು ಬಳಕೆ. ನೀರು ಎತ್ತಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟ ಡಿಸಿ. ಆಮಿಷವೊಡ್ಡಿ ಮತಾಂತರಕ್ಕೆ ಯತ್ನಿಸಿದ ಕಿಡಿಗೇಡಿಗಳು. 5 ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು. ಚಿತ್ರದುರ್ಗದ ಚೆನ್ನಯ್ಯನಹಟ್ಟಿ ಗ್ರಾಮದಲ್ಲಿ ಘಟನೆ. ಬಾಗಲಕೋಟೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಬಣ್ಣದ ಓಕುಳಿ. ಎಸ್ಪಿ ಅಮರನಾಥ್ ರೆಡ್ಡಿ ನಿವಾಸದಲ್ಲಿ ಹೋಳಿ ಹಬ್ಬ. ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿ ಕುಣಿದು ಕುಪ್ಪಳಿಸಿದ ಸಿಬ್ಬಂದಿ. ಕಳೆದ 9 ದಿನಗಳ ಅದ್ದೂರಿ ಜಾತ್ರೆಗೆ ತೆರೆ. ಶಿರ್ಸಿಯ ಮಾರಿಕಾಂಬಾ ಮಹೋತ್ಸವ ಸಂಪನ್ನ. ಕೋಣನ ಬಲಿ ಬದಲು ಕುಂಬಳಕಾಯಿ ಸಮರ್ಪಣೆ.
ಶ್ರೀಶೈಲಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರ ಪಾದಯಾತ್ರೆ. ಬಾಗಲಕೋಟೆ ಮಾರ್ಗವಾಗಿ ಬರಿಗಾಲಲ್ಲಿ ಭಕ್ತಿಯ ಹೆಜ್ಜೆ. ವಿವಿಧ ಸಂಘ ಸಂಸ್ಥೆಗಳಿಂದ ಉಪಹಾರ ವ್ಯವಸ್ಥೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.